ಸಮಯ ಸಂಜೆ 4:30. ಹಸುಗಳಿಗೆಲ್ಲ ಹುಲ್ಲಾಕಿನಿ. ಇನ್ನು ಹಾಲು ಕರ್ಕೊಳ್ಳೋ ಟೈಮು 6 ಗಂಟೆ ಅಷ್ಟೊತ್ತಿಗೆಲ್ಲ ಹಾಲು ಕರೆ ಸ್ಟಾರ್ಟ್ ಮಾಡಬೇಕು. ಈಗ ಮೇವು ಹಾಕಿ ಎಲ್ಲನೂ ಹಾಕಾಗೈತೆ. ಇನ್ನು ಮೇವು ತಿನ್ಕೋತಾ ಇದ್ದಂಗೆ ಇನ್ನು ಹಾಲು ಕರ್ಕೊಳ್ಳೋ ಸ್ಟಾರ್ಟ್ ಮಾಡ್ಕೊಳ್ಳೋದು ಟೈಮು. ಈವ್ನಿಂಗ್ ರೂಟೀನ್ ಏನು ಅಂತ ಕೇಳ್ತಾ ಇದ್ರಿ, ಎಷ್ಟು ಹಾಲು ಕೊಡ್ತೀರಿ, ಎಷ್ಟು ಹಸುಗಳು ಹಾಲು ಕರಿತಾವೆ ಅಂತ. ಇವತ್ತೆಲ್ಲದ್ರ ಬಗ್ಗೆನೂ ಪೂರ್ತಿಯಾಗಿ ವಿಡಿಯೋ ಮಾಡ್ತೀನಿ. ಕರುಗಳಿಗೆ ಹಸುಗಳಿಗೆ ಎಲ್ಲ ಮೇವು ಹಾಕಾಯಿತು. ಇವರಿಬ್ಬರು ಭಾರಿ ಬೆದರ್ತಾರೆ. ಎಲ್ಲಕ್ಕೂ ಹಾಕಿದ್ದೀನಿ. ಮತ್ತು ಇನ್ನೂ ಗದ್ದೆ ಹತ್ರ ಮೇಯ ಕಟ್ಟಾಕಿರೋ ಗದ್ದೆ ಹತ್ರ ಮೇಯ್ತಾವೆ. ಅವನು ಹೊಡ್ಕೊಂಬರ್ಬೇಕು. ಇವೆಲ್ಲನೂ ಹುಲ್ಲು ತಿನ್ಕೊಳ್ಳೋಣ ಅಷ್ಟೊತ್ತಿಗೆ ಅವನು ಹೋಗಿ ಹೊಡ್ಕೊಂಬಂದ್ಬಿಟ್ಟು ಆಮೇಲೆ ಹಾಲು ಕರಿತೀನಿ. ಹಸುಗಳು ಅಷ್ಟೇ, ಹಸುಗಳಿಗೆಲ್ಲ ಮೇವು ಹಾಕಿದ್ದೀನಿ. ಹಸುಗಳೆಲ್ಲ ಮೇವು ತಿಂತಾವೆ. ಇವಳಿಗೂ ಈಗ ಸ್ವಲ್ಪ ಮೇವು ಹಾಕಿ ಪಾಠ ಮಾಡ್ತಾಯಿದ್ದೀವಿ. ಸ್ವಲ್ಪ ತಿನ್ನಲಿ ಅಂತ ತಿಂತಾಳೆ. ಇನ್ನು ಅವನು ಹೊಡ್ಕೊಂಬರ್ಬೇಕು. ಗದ್ದೆ ಹತ್ರ ಹೋಗಿ ಹೊಡ್ಕೊಂಬರ್ಬೇಕು. ಹತ್ರ 2 ಹಸುಗಳು, ಒಂದು 2 ಕರುಗಳನ್ನ ಗದ್ದೆ ಹತ್ರ ಮೇಯ ಕಟ್ಟಾಕಿದೆ. ಮೇವಿತ್ತು. ಅಂಚಲೆಲ್ಲ ಸುಮಾರು ಹುಲ್ಲಿತ್ತು. ಜೋಳದ ಕಡ್ಡಿ ಕುಯ್ಕೊಂಡಾದ್ಮೇಲೆ ಎಲ್ಲವ ಮೇವಿತ್ತು. ಪೂರ್ತಿ ಎಲ್ಲಿ ಗಂಟ ನಮ್ಮ ಗದ್ದೆವೆ ಅಲ್ಲಿ ಗಂಟನೂ ವೇಸ್ಟ್ ನೀರು, ಕೊಟ್ಟಿಗೆ ತೊಳೆದ ನೀರು ಏನು ಬರ್ತದೆ ಅದನ್ನ ಬಿಡ್ಬೋದು. ಒಂದು ಸ್ವಲ್ಪನೂ ಎಲ್ಲೂ ವೇಸ್ಟ್ ಆಗೋದಿಲ್ಲ. ಪೂರ್ತಿ ಗದ್ದೆಗೆ ಗೊಬ್ಬರ, ಹಸುಗಳು ತೊಳೆದ ನೀರು ಸಮೇತ ಗದ್ದೆಗೆ ಬರೋ ಹಾಗೆ ಮಾಡಿರೋದು. ಆ ಥರ ಮಾಡೋದ್ರಿಂದ ಸ್ವಲ್ಪ ಖರ್ಚು ನಮಗೆ ಜೋಳದ ಕಡ್ಡಿ ಬೆಳಿಬೇಕಾದ್ರೆ ಸ್ವಲ್ಪ ಕಮ್ಮಿ ಆಯ್ತದೆ. ಇದು ಜೋಳದ ಕಡ್ಡಿ ಇನ್ನು ಸ್ವಲ್ಪ ಬೇಸಿಗೆಲಿ ಕರೆಂಟಿನ ಅಭಾವ, ಶಾಲ್ಟೇಜ್ ಆಯಿತು. ಜೋಳದ ಕಡ್ಡಿ ಏನು ಅಷ್ಟು ಬಂದಿತ್ತಿಲ್ಲ. ಮತ್ತು ಅಷ್ಟು ಚೆನ್ನಾಗಿ ಹೋಯ್ತಿಲ್ಲ. ಸತ್ತೆ ಎಲ್ಲ ಕಚಡ ಬೆಳ್ಕೊಂಡಿತ್ತು. ಭತ್ತ ನಾಟಿ ಮಾಡೋದ್ರಿಂದ ಕಳೆ ಔಷಧಿನೂ ಹೊಡೆಸ್ಕೊಡ್ತಿತ್ತಿಲ್ಲ. ಮತ್ತು ನೀರು ಶಾಲ್ಟೇಜ್ ಆಯಿತು. ಜೋಳದ ಕಡ್ಡಿ ಏನು ಅಷ್ಟು ಚೆನ್ನಾಗಿ ಬಂದಿಲ್ಲ. ಇವತ್ತು 4-5 ಗದ್ದೆ ಅದನ್ನೇ ಕುಯ್ಕೊಂಡೋಗಿ ಹಾಕಿದ್ರು. ಅವಕ್ಕೆ ಹಂಗೆ ತಿಂದರು. ಅವಕ್ಕೆ ಹಂಗಾಗಿ ನಮ್ಮ 2 ಜಾಸ್ತಿ ಹಸುಗಳು ಮನೇಲಿ ಕಟಾಕಿ ಮೇವು ಹಾಕೋದ್ಕಿಂತ ಒಂದು ಸ್ವಲ್ಪ ಹೊರಗಡೆ ಕಾಲಾಡಿಸ್ಕೊಂಡು ಮೇಯಿಸ್ಕೊಂಡವ್ರೆ ಚೆನ್ನಾಗಿ ಹಾಲು ಕೊಡ್ತಾರೆ. ನಮ್ಮ ಸೀತಾ, ನಮ್ಮ ಸಿಹಿ ಇಬ್ಬರು. ಹಂಗಾಗಿ ಇವ್ರಿಬ್ಬರನ್ನ ಮತ್ತು ಅವ್ರ 2 ಸಣ್ಣ ಕರುಗಳನ್ನ ಮೇಯಕ್ಕೆ ಅಂತ ಗದ್ದೆ ಹತ್ರ ಹೊಡ್ಕೊಂಬಂದೀನಿ. ಈಗ ಹಾಲು ಕರ್ಕೊಳ್ಳೋ ಟೈಮ್ ಆಯಿತು. ಮನೆ ಹತ್ರ ಹೋಗ್ಬಿಟ್ಟು ಹಾಲು ಕರ್ಕೊಳ್ಳೋನಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲ, ಮನೆಗೆ ಹೋಗಿ ಅಂತ ಬಿಟ್ರೆ ಹಾಡಾಡಕ್ಕೆ ನಿಂತ್ಕೋತಾವೆ. ನಡ್ರಿ ನಡ್ರಿ. ಹಾಲು ಕರ್ಕೊಳಕ್ಕೆ ಬರೋ ಸ್ವಲ್ಪ ಟೈಮ್ ಆಯಿತು. ಅದಕ್ಕೆ ಕರುಗಳೆಲ್ಲನೂ ಕಟ್ಟಾಕಿ ಸಡನ್ನಾಗಿ ಹಾಲು ಕರ್ಕೊಂಬಿಡೋಣ ಅಂತ. ಈ ಸದ್ಯಕ್ಕೆ ಎಷ್ಟಪ್ಪ ಹಾಲು ಕರೆಯೋಕ್ಕೆ ಹಸ್ಗಳು ಅಂತಲೂ ಕೇಳ್ತಾಯಿದ್ರಿ. ಸದ್ಯಕ್ಕೆ ಈಗ ಕರೆಕ್ಟಾಗಿ 5 ಹಸ್ಗಳು ಹಾಲು ಕರಿತಾವೆ. 5 ಹಸ್ಗಳು ಹಾಲು ಕರಿತಾವೆ. ಇನ್ನೆಲ್ಲ ಮಾಲಿಸ್ಕೊಂಡವೆ. 5 ಹಸ್ಗಳು ಮಾತ್ರ ಹಾಲು ಕರಿತಾ ಇರೋದು. ಇವಳೇ ಫಸ್ಟ್ ಕರ್ಕೊತಾ ಇದ್ದೀನಿ ಈಗ ನಮ್ಮ ಸರಸ್ವತಿನ. ಇವಳು ಎಷ್ಟಪ್ಪ ಹಾಲು ಕೊಡ್ತಾಳೆ ಅಂದರೆ ಬೆಳಗ್ಗೆ ಸಂಜೆ 2 ಟೈಮಿಂದ ಒಂದು 8 ಅಂದರೆ 16 ಲೀಟ್ರಷ್ಟು ಹಾಲು ಕೊಡ್ತಾಳೆ. ಸದ್ಯಕ್ಕೆ ಒಂದೊಂದು ಟೈಮ್ಗೆ ಒಂದು 8 ಲೀಟ್ರ್ ಲೆಕ್ಕ ಹಾಕೋಬೋದು. ಕರುವಾಗಿ 4 ತಿಂಗಳಾಯಿತು. ಸ್ವಲ್ಪ ಗಬ್ಬದಲ್ಲಿ ಮೇವು ಈಗ ಸ್ವಲ್ಪ ಕಮ್ಮಿ ಆಯಿತು. ಹಂಗಾಗಿ ಈ ಸತಿ ಸ್ವಲ್ಪ ಹಾಲು ಕಮ್ಮಿ. ಕಳೆದ ಸೂಲಲ್ಲಿ ಒಂದು 10 ಲೀಟ್ರ್ ಗಂಟಲು ಬಂದಿತ್ತು. ಈ ಸತಿ ಒಂದು 8 ಲೀಟ್ರ್ ಗೊತ್ತಾಯ್ತು ಆರೇಜಾಗಿ. ಬೇಸಿಗೆ ಬಿಸಿಲು, ನಾವು ಎಷ್ಟೇ ಮೇವು ಕೊಟ್ಟರು ಬೇಸಿಗೆ ಬಿಸಿಲಲ್ವ, ಒಂದು ಸ್ವಲ್ಪ ಹಾಲು ಕಮ್ಮಿ. ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಮೇವು ಚೆನ್ನಾಗಿ ಹಾಲು ಒಪ್ಪಾಯ್ತದೆ. ಮೇವು ಚೆನ್ನಾಗಿ ತಿಂತವೆ. ರೈತರುಗಳು ಹೈನುಗಾರಿಕೆಯಲ್ಲಿ ಲಾಸ್ ಆಗೋದಿಲ್ಲ. ಹಂಗಂದರೆ ಸ್ವಂತ ಮೇವಿರಬೇಕು, ಸ್ವಂತ ನೀರಿರಬೇಕು, ಅವಕ್ಕೆ ಕುಡಿಯೋಕ್ಕೆ ಮಾಡೋಕ್ಕೆ ಎಲ್ಲದಕ್ಕೂ. ಇನ್ನು ತಿಂಡಿ ತಂದು ಹಾಕ್ಕೊಂಡ್ರೂ ಮೇವಂತೂ ಸ್ವಂತ ಇರಬೇಕು. ಮನೇಲಿ ಜನ ಇರಬೇಕು ಮಾಡೋ ಅಂಥವ್ರು. ಹಾಗಾದರೆ ಹೈನುಗಾರಿಕೆಯಲ್ಲಿ ಸ್ವಲ್ಪ ಲಾಸ್ ಆಗೋದಿಲ್ಲ. ನೀವು ಜನ ಬಿಟ್ಟು ಮಾಡಿಸ್ಕೊಂಡು ಮೇವು ಎಲ್ಲನೂ ನಾವು ದುಡ್ಡು ಕೊಡ್ತೀವಿ ಅಂದರೆ ಕಷ್ಟ ಆಯ್ತದೆ.
ಇನ್ನು ಅದನ್ನ ಕರ್ಕೊಂಡಾಯಿತು. ಅದು ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನು ಇವಳು ಸೀತನ ಕರ್ಕೊತಾ ಇದೀವಿ. ನಮ್ಮ ಸೀತ ಹೆಂಗೆ ಅಂದರೆ ಹಾಲು ಚೆನ್ನಾಗಿ ಕೊಡ್ತಾಳೆ, ಅಂದರೆ ಮುಂದಾರಲ್ಲಿ ಒಬ್ಬರು ನಿಂತ್ಕೋಬೇಕು. ಇಲ್ಲ ಅಂದರೆ ಸಣ್ಣಲು ಹತ್ತಿಂದ ಇತ್ತಿಂದ ಒಡೆಯೋದಿರಲ್ಲ. ಹತ್ತಿಂದ ಇತ್ತಿಂದ ಕಣ್ಣಲು ಕಾಲಲ್ಲಿ ಚಿಕ್ಕೊಂಡು ಹತ್ತಾಗೋಯ್ತಾ ಇರ್ತಾಳೆ, ಕಾಲೆತ್ತುತ್ತಾ ಇರ್ತಾಳೆ. ಹಾಗಾಗಿ ಇವಳು ಮುಂದಕ್ಕೆ ನಾವು ಅಮ್ಮನ ನಿಲ್ಲಿಸ್ಕೊಂಡು ಹಾಲು ಕರ್ಕೊತಾ ಇದ್ದೀನಿ. ನಮ್ಮ ಸೀತಾ ಸಿಹಿ ಇಬ್ಬರು ಅಷ್ಟೇ, ಅಂದರೆ ಸಿಹಿ ಅಷ್ಟು ಗಲಾಟೆ ಮಾಡೋಕ್ಕಿಲ್ಲ. ಇವಳೊಂದು ಸ್ವಲ್ಪ ಗಲಾಟೆನೇ ಸೀತ. ಹೆಂಗೆ ಆದ್ರೂ ಇವಳೊಂದು ಸ್ವಲ್ಪ ಗಲಾಟೆ ಜಾಸ್ತಿ. ಹಾಲು ಮಾತ್ರ ಚೆನ್ನಾಗಿ ಕೊಡ್ತಾರೆ ಇಬ್ಬರು. ಇವಳು ಈಗ ಒಂದು 6-7 ಲೀಟ್ರ್ ಮೇಲೆ ಕೊಡ್ತಾಳೆ. ದಿನಕ್ಕೆ 15 ಲೀಟ್ರ್ ಪಕ್ಕ ಕೊಡುತ್ತೆ. ಈ ಕರು ಹಾಕಿರೋದಲ್ವ, 2 ತಿಂಗಳು ಆಗಕ್ಕೆ ಬಂತು, 2 ತಿಂಗಳು ಆಯ್ತು ಕರು ಹಾಕಿ. ದಿನಕ್ಕೆ 15 ಲೀಟ್ರನ್ನ ಸಾಲು ಕೊಡ್ತಾರೆ ಇದು. ಇನ್ನು ನಮ್ಮ ಸಿಹಿನೂ ಅಷ್ಟೇ, ಅದುವೇ ಒಂದು 6-7 ಲೀಟ್ರು ಗಂಟ ಅದು ಚೆನ್ನಾಗಿ ಹಾಲು ಕೊಡ್ತಾರೆ. ನಾನು ನಮ್ಮ ಸಿಹಿನ 3 ಲೀಟ್ರ್ ಹಾಲು ಕೊಡ್ಬೋದೇನೋ ಅಂದ್ಕೊಂಡಿದ್ದು. ಅವಳು ಹೆಚ್ಚು ಕಮ್ಮಿ ನಮ್ಮ ಸೀತಂಗಿಂತ ಇನ್ನೊಂದು ಸತಿ ಕರು ಹಾಕೋಣ ಎಷ್ಟೊತ್ತು ನಮ್ಮ ಸೀತಂಗಿಂತ ನಮ್ಮ ಸಿಹಿನೇ ಚೆನ್ನಾಗಿ ಹಾಲು ಕೊಡ್ತಾಳೆ. ಇವಳು ಸ್ವಲ್ಪ ಗಲಾಟೆನೂ ಮಾಡ್ತಾಳೆ. ಮಾತ್ರ ಸೆಮೆನು ಜಾಸ್ತಿ ಇವ್ರದ್ದು. ನನಗೆ ಕಷ್ಟ ಅನ್ನಿಸ್ತಾ ಇರೋದು ಏನು ಗೊತ್ತಾ, ಹಾಲು ಕರೆಯೋದು, ಮೇವು ಹಾಕೋದು ಇವೆಲ್ಲ ಕಷ್ಟ ಆಯ್ತಲ್ಲ. ಇವು ಸೆಮೆನು ಬಂದಾಗ ಇವ್ರ ಕಾಟ ತಡೆಯೋದೇ ಭಾರಿ ಕಷ್ಟ. 2 ದಿನದ ಗಂಟ ಸೆಮೆನು ಬಂದರೆ ಸೆಮೆನ್ನೇ ನಿಲ್ಲೋದಿಲ್ಲ, ಅಷ್ಟು ಗಲಾಟೆ ಮಾಡ್ತವೆ. ಕರು ಹಾಕಿ 20 ದಿನಕ್ಕೆ ಸೆಮೆನು ಬರುತ್ತೆ. ನಮ್ಮ ಸೀತನೂ ಅಷ್ಟೇ, ನಮ್ಮ ಸಿಹಿನೂ ಅಷ್ಟೇ. ಈ ಕರು ಹಾಕಿ 2 ತಿಂಗಳಿಗೆ 3 ಸತಿ ಸೆಮೆನು ಬಂದವೆ. ಸೆಮೆನ್ ಕೊಡಿಸಿಲ್ಲ ಅಂತೂ 3 ಸತಿ ಸೆಮೆನು ಬಂದು. ಇನ್ನು ಈ ಸತಿ ಸೆಮೆನು ಬಂದರೆ ನಮ್ಮ ಸೀತನ ಕೊಡಿಸ್ತೀನಿ, ಸಿಹಿ ಕೊಡ್ಸೋಕ್ಕಿಲ್ಲ. 3 ತಿಂಗಳು ತುಂಬಿಸ್ಕೊಂಡೆ ನಾನು ಸೆಮೆನ್ ಕೊಡ್ಸೋದು. 3 ತಿಂಗಳ ಗಂಟ ಸೆಮೆನ್ ಕೊಡ್ಸೋದು ಬೇಡ ಅಂದ್ಕೊಂಡಿದ್ದೀನಿ. ಬೇಗ ನನ್ನ ಕೆಲಸ ಏನು ಅಂದರೆ ಹಾಲು ಕರ್ಕೊಳ್ಳೋದು. ನಾನು ಹಾಲು ಕರ್ಕೊಂಡಾಗ ನಮ್ಮಮ್ಮ ಕೆತ್ತಲು ತೊಳ್ಕೊಟ್ಬಿಡ್ತಾರೆ. ಅವ್ರು ಕೆತ್ತಲು ತೊಳ್ಕೊಟ್ಟಂಗೆ ನಾನು ಹಾಲು ಕರ್ಕೊಂಬರ್ತೀನಿ. ಒಬ್ಬರು ಕೆಚ್ಚು ತೊಳ್ಕೊಟ್ರೆ ಒಬ್ಬರು ಹಾಲು ಕರ್ಕೊಂಬರ್ತೀವಿ. ಮತ್ತು ಆಯ್ತಾ ಇದ್ದಂಗೆ ಇನ್ನೂ ಕೈಯಲ್ಲೇ ಕರೀಲಿ ಮಿಷಿನಲ್ಲೇ ಕರೀಲಿ, ಮಿಷಿನ್ ಸ್ವಲ್ಪ ರಿಪೇರಿ ಐತೆ, ಕೈಯಲ್ಲೇ ಕರಿತಾ ಇದ್ದೀನಿ ಅನ್ಕೋತಾ ಇದ್ದೀರೇನೋ. ಮಿಷಿನ್ ಇತ್ತು, ಮಿಷಿನ್ ಬಿಟ್ಬಿಟ್ಟು ಕೈಯಲ್ಲಿ ಕರಿತಾ ಅನ್ನಲ್ಲ ಅಂತ. ಮಿಷಿನು ಸ್ವಲ್ಪ ಪಲ್ಸ್ ರೇಟ್ರು ಒಂದು ಸ್ವಲ್ಪ ಸೌಂಡ್ ಮಾಡ್ತಾಯಿಲ್ಲ, ಅದು ಹಾಲು ಸರಿಯಾಗಿ ಬತ್ತಾಯ್ತಿಲ್ಲ. ಅದಕ್ಕೆ ಕೈಯಲ್ಲೇ ಕರ್ಕೊತೀನಿ. ಅದೊಂದು ಪಲ್ಸ್ ರೇಟ್ರು ತರಬೇಕು. ಪಲ್ಸ್ ರೇಟ್ರ್ ಹೋಗ್ಬಿಟ್ಟೈತೆ. ಅಲ್ಲೇ 3 ವರ್ಷದಿಂದ ಏನೋ ತೊಂದರೆ ಬಂದಿತ್ತಿಲ್ಲ. ಈಗ 4 ದಿವಸದಿಂದ ಪಲ್ಸ್ ರೇಟ್ರ್ ಪ್ರಾಬ್ಲಮ್ ಆಗೈತೆ. ಹೋಗ್ಬೇಕು ಹಾಸನಕ್ಕೆ. ಒಂದು ದಿವಸ ಹೋಗಿ ತರಬೇಕು, ತಂದಿಲ್ಲ. ಒಂದು ಈ ಕಡೆಗೆ ಹಸ್ಗಳು ಕಟ್ಟಾಕಿರೋ ಅಂಥ ಜಾಗಕ್ಕೆ ಮ್ಯಾಟ್ನೂ ತರಬೇಕಲ್ಲ, ಎಲ್ಲನೂ ಒಟ್ಟಿಗೆ ಹೋಗ್ತಾರ. ನಾವು 4 ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಕೈಯಲ್ಲೇ ಕರ್ಕೊಂಡ್ರಾಯ್ತು. ಇಲ್ಲೆಲ್ಲ ನಮ್ಮ ಕಡೆ ಒಂದು ಸ್ವಲ್ಪ ಕಾಸ್ಟ್ಲಿ ರೇಟು. ಅದಕ್ಕೆ ಹೆಂಗೂ ಹಾಸನಕ್ಕೆ ಹೋಗ್ಬೇಕು, ಒಂದು 10 ಮ್ಯಾಟ್ ತರಬೇಕು. ಹುಲ್ ಕಟ್ ಮಾಡೋ ಮಿಷಿನು ಸ್ವಲ್ಪ ಈಗ ಪ್ರಾಬ್ಲಮ್ ಕೊಡ್ತಾಯಿದೆ, ಅದನ್ನೂ ತರಬೇಕು. ಹಾಗಾಗಿ ಒಟ್ಟಿಗೆ ಹೋಗಿ ಒಂದೇ ಸತಿ ತರೋಕ್ಕಾಯ್ತದೆ. ಅಮೌಂಟೆಲ್ಲನೂ ಒಟ್ಟಿಗೆ ಒಂದೇ ಸತಿ ಆದರೆ ಹೋದರೆ ತರೋಕ್ಕೂ ಸರಿಯಾಗುತ್ತೆ. ಮತ್ತು ಮನೆ ಸ್ವಲ್ಪ ಕೆಲಸ ನಡೀತಾಯಿತ್ತಲ್ಲ, ಹಾಗಾಗಿ ಎಲ್ಲೂ ಹೋಗೋಕ್ಕೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೋಗಿಲ್ಲ. ಇನ್ನು ಇವಳೊಬ್ಳನ್ನ ಕರ್ಕೋಬೇಕು. ಇವಳೊಬ್ಳನ್ನ ಕರ್ಕೊಂಡಾದ್ಮೇಲೆ ನಮ್ಮ ಪೂರ್ಣಿ ಕರ್ಕೊಳ್ಳೋದು. ಹಾಲು ಕರಿಯೋದೇನೋ ಕರ್ಕೊಂಬಿಡ್ಬೋದು ಬೇಗ. ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಹಾಲು ಕರಿಯೋದೇನು ಟೈಮ್ ಆಗೋದಿಲ್ಲ. ಇತ್ತಿಂದ ಓಡಾಡ್ತಾರಲ್ಲ, ಅದೇ ಹಿಂಸೆ, ದೊಡ್ಡ ಹಿಂಸೆ. ಸದ್ಯಕ್ಕೆ 3 ಹಸುಗಳನ್ನ ಹಾಲು ಕರ್ಕೊಂಡಾಯಿತು. ಇನ್ನು ಹಾಲು ಕ್ಯಾನಿಗೆ ಇದು ಮಾಡ್ಕೊಂಬಿಟ್ಟು ಸದ್ಯಕ್ಕೆ 3 ಹಸುಗಳಿಂದ ಒಂದು 25 ಲೀಟ್ರು ಆಚೆ ಈಚೆ. ಒಂದು ದಿವಸ ಒಂದು 2 ಲೀಟ್ರ್ ಜಾಸ್ತಿ ಆಗುತ್ತೆ, ಒಂದು 2 ದಿವಸ ಒಂದು 2 ಲೀಟ್ರ್ ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ 25 ಲೀಟ್ರನ್ನಷ್ಟು ಹಾಲು ಕೊಡ್ತಾವೆ. ಇನ್ನು ನಮ್ಮ ಪೂರ್ಣಿ ಒಬ್ಳನ್ನ ಹಾಲು ಕರ್ಕೋಬೇಕು. ಅವಳನ್ನ ಕರೆಯೋದೇ ಒಂದು ಸ್ವಲ್ಪ ನರ್ಕ. ಅಂದರೆ ಸುಮ್ಮನೆ ನಿಂತ್ಕೋತಾಳೆ, ಒಡೆಯೋದು ಏನೂ ಇಲ್ಲ. ಅಂದರೆ ಕಾಲು ಕಟ್ಟಬೇಕು. ಒಂದು ಅರ್ಧ ಹಾಲು ಕರೆಯೋ ಟೈಮು ಕಾಲು ಕಟ್ಟೋಕ್ಕೆ ಸುಮಾರು ಟೈಮ್ ತಗೋತದೆ. ಕಾಲು ಕಟ್ಕೊಂಡು ಇನ್ನು ಹಾಲು ಕರ್ಕೊಳ್ಳೋನಷ್ಟೊತ್ತಿಗೆ ಸುಮಾರು ಟೈಮು ಆಗುತ್ತೆ. ಈಗ ಕೈಯಲ್ಲಿ ಹಾಲು ಕರೆಯೋದಲ್ವ, ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಲೇಟು ಟೈಮ್ ಮಾಡ್ಕೊಬಾರ್ದು ಅಂದ್ಬಿಟ್ಟು ಬೇಗನೆ 6 ಗಂಟೆಗೆ ಹಾಲು ಕರೆಯೋಕ್ಕೆ ಕೂತ್ಕೊಂಡ್ಬಿಡ್ತೀನಿ. 7:30ಗೆ ನಮಗೆ ಡೈಲಿ ಲಾಸ್ಟ್ ಇರೋದು. ನಾನು 6 ಗಂಟೆ 6:30ಗೆ ಹಾಲು ಕರೆಯೋಕ್ಕೆ ಕೂತ್ಕೊಂಡ್ರು 6:30ಗೆ ನಮಗೆ 7 ಗಂಟೆ ಅಷ್ಟೊತ್ತಿಗೆ ಹಾಲು ಕರೆದಾಗೋದು ಮಿಷಿನ್ ಇದ್ದಾಗ. ಈಗ ಸ್ವಲ್ಪ ಲೇಟ್ ಆಯ್ತದೆ. ಯಾಕೆ ಅಂದರೆ ಈ ಮಿಷಿನ್ ಇಲ್ಲ, ಕೈಯಲ್ಲೇ ಕರೆಯೋದಲ್ವ, ಅದು ಒಬ್ಬನೇ ಹಾಲು ಕರೆಯೋದು. ಇಬ್ಬರು ಹಾಲು ಕರೆಯೋದಾದ್ರೆ ಬೇಗ ಹಾಲು ಕರ್ಕೊಂಬಿಡ್ಬೋದು, ಒಬ್ಬನೇ ಕರೆಯೋದಲ್ವ. ಇನ್ನು ಉಳ್ಕೆ ಹಾಲು ಮಾತ್ರ ನಮ್ಮ ಅಮ್ಮ ಕೆಚ್ಚು ತೊಳ್ಕೊಂಡು ಹಾಲು ಕರ್ಕೊಡ್ತಾರೆ. ಇವಳಂತವ
ನಮ್ಮ ಪೂರ್ಣಿ ಒಬ್ಳಿಗೆ ನಾನು ಒಬ್ಬನೇ ಹಾಲು ಕರ್ಕೋಬೇಕು. ಅವ್ರು ಒಂದು ಸ್ವಲ್ಪ ಎದುರ್ಕೋತಾರೆ ಹಾಲು ಕರೆಯೋಕ್ಕಿದ್ರಲ್ಲಿ. ಎರಡು ಕಟ್ಟಬೇಕಾ? ಹಸುನು ದೊಡ್ಡ ಹಸು ಸ್ವಲ್ಪ, ಮತ್ತು ಸಂದ್ಲು ಕಾಲೆತ್ತದೆ ಅಂತ ಎದುರ್ಕೋತಾರೆ. ಕಾಲು ಕಟ್ಟಿದ್ರು ಸಮೇತ ಅವ್ರೇನು ಕರ್ಕೊಳಕ್ಕಿಲ್ಲ. ಮುಂದಾರಲ್ಲಿ ನಿಂತ್ಕೋಬೇಕು, ಒಂದು ಸ್ವಲ್ಪ ಹೊತ್ತಿದ್ರು ಬಡ್ಡೆ ಅಂತ ನಿಂತ್ಕೊಳ್ತಾರೆ. ಅಂದರೆ ಅಷ್ಟೇಂಗೆ ಗಲಾಟೆ ಮಾಡೋಕ್ಕಿಲ್ಲ. ಫಸ್ಟ್ ಆಗಿದ್ರೆ ಕರೆಕ್ಟಾಗ ಒಂದು ವಾರದ ಗಂಟ ಹಾಲು ಕೊಡುತ್ತೋ ಇಲ್ವೋ, ಇದು ಗಿರ್ರಸ್ಗಳ ಸವಾಸನೆ ಬೇಡ ಕಣಪ್ಪ ಅನ್ನೋಂಗೆ ಮಾಡಿಬಿಟ್ಟಿದ್ದು. ಈಗ ನೋಡಿದ್ರೆ ಸ್ವಲ್ಪ ಸಾಧಕ್ಕೆ ಬಂದ್ಲು. ಇನ್ನೂ ಮುಂದಿನ ಸುಲ್ ಕರುವಾಕನಷ್ಟೊತ್ತು ಫುಲ್ ಸಾಧು ಆಯ್ತಾಳೆ. ಹಾಲು ಕರೆಯೋಕ್ಕೂ ಅಷ್ಟೇ ಸುಲಭಾಗವೆ. ಹಾಲು ಕರೆಯೋಕ್ಕೂ ಏನು ಅಷ್ಟು ಮಲೆನೂ ರಫ್ ಏನಿಲ್ಲ, ಅತಿಯಾಗಿ ಓವರ್ ರಫ್ ಏನಿಲ್ಲ. ಮಾತ್ರ ಸರು ಮೊದಲು ಕರುನು ಮುಂದಾರಕ್ಕೆ ಕಟ್ಟಾಕ್ಲೇಬೇಕಿತ್ತು, ಬಿಡಲೇಬೇಕಿತ್ತು, ಫೀಡ್ ಮಾಡಬೇಕಾಗಿತ್ತು ಮುಂದಾರಕ್ಕೆ. ಈಗ ಹಾಗೆಲ್ಲ ಏನಿಲ್ಲ. ಸ್ವಲ್ಪ ನೀವು ಕೆತ್ತಲಿಗೆ 4 ನೀರು ಹಚ್ಚಿ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು, ಸಡನ್ನಾಗಿ ಸರು ಬಿಡ್ತಾಳೆ. ಅಷ್ಟು ಗಲಾಟೆ ಮಾಡ್ತಾಯಿಲ್ಲ, ಸ್ವಲ್ಪ ಸಾಧಕ್ಕೆ ಬಂದಳು. ಮೊದಲಾಗಿದ್ರೆ ಭಾರಿ ಗಲಾಟೆ ಇತ್ತು, ಈಗ ಸ್ವಲ್ಪ ಸಾಧಕ್ಕೆ ಬಂದವಳೆ ನೋಡಿ. 2 ನೀರು ಹಚ್ಚಿ ಮಲೆ ಇದು ಮಾಡ್ತಾ ಇದ್ದಂಗೆ ಸರು ಬಿಟ್ಲು. ಹಾಲನ್ನೂ ಅಷ್ಟೇ ನೀಟಾಗಿ, ಈಗ ನನ್ನ ಪ್ರಕಾರ ಒಳ್ಳೆ ಚೆನ್ನಾಗಿ 1 2 3 4 ಹಸ್ಕೊ 3-4 ಹಸ್ಗಳು ಸಾಕಿರ್ತಾರಲ್ಲ ಅಂಥವ್ರೆಲ್ಲ ನೀಟಾಗಿ ಮೇಂಟೈನ್ ಮಾಡೋ ಅಂಥವ್ರ ಜಾಗದಾದ್ರೆ ಹಿಂಡು ನಮ್ಮಂಗೆ ಜಾಸ್ತಿ ಜನ ಹಿಂಡಿನಲ್ಲಿ ಕೊಟ್ಟಿಗೆಲಿ ಇಲ್ದೇ ಒಂದು 2-3 ಹಸ್ಗಳಿರೋ ಅಂಥವ್ರ ಮನೆ ಸೇರಿಕೊಂಡ್ರೆ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಅಂದರೆ ಒಂದು 14-15 ದಿವಸ ಹಾರಿಗಂತೂ ಯಾವುದೇ ಮೋಸ ಇಲ್ಲ. ನಮ್ಮ ಹತ್ರನೇ ಏನಿಲ್ಲ ಅಂದರೂ ಒಂದು 10 ಗಂಟೆ ಜಾಸ್ತಿನೇ ಹಾಲು ಕೊಡ್ತಾಳೆ. ಬೇರೆ ನೀಟಾಗಿ ಮೇಂಟೈನ್ ಮಾಡೋ ಅಂಥವ್ರ ಮನೆಗೆಲ್ಲ ಸೇರಿಕೊಂಡು ಕೊಟ್ಟಿಗೆ ಒಳ್ಳೆ ಫಾರ್ಮ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರ ಹತ್ರ ಹೋದರೆ ಒಳ್ಳೆ ಹಾಲು ಕೊಡುತ್ತೆ. ನನ್ನ ಪ್ರಕಾರ HF ಹಸ್ಗಳಕ್ಕಿಂತ ಏನು ಕಮ್ಮಿ ಆಗೋದಿಲ್ಲ ಗಿರ್ ಕ್ರಾಸ್ ಹಸ್ಗಳು. ಅಂದರೆ HF ಗಿರ್ರು ಮಿಕ್ಸ್ ಇರ್ತಾವಲ್ಲ ಅಂಥ ಹಸ್ಗಳು ಹಾಲು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತು ಹಾಲು ಕೂಡ ಜಾಸ್ತಿ ಇರ್ತದೆ. ಸಾಕ್ಬೋದು ಅಂತ ಅನ್ಕೋತೀನಿ. ಇದು ಸೊಟ್ಟಲ್ಲಿ ನೋಡಬೇಕು, ಮುಂದಕ್ಕೆ ಹೆಂಗಾರೊಂದು HF ಸಮೇತ ಕೊಡ್ಸೋಣ ಅಂದ್ಕೊಂಡಿದ್ದೀನಿ ಅವಳಿಗೆ. ನೋಡೋಣ ಅದರಲ್ಲಿ ಈಗ ಅದನ್ನ ಕೊಡ್ಸಿದ್ರೆ ಗಿರ್ಲ್ಯಾಂಡ್ ಸ್ವಲ್ಪ ಮಿಕ್ಸ್ ಆಗಿ HF ಗಿರ್ ಕ್ರಾಸ್ ಆಗಿರೋಂಥವು ಗಿರ್ಲ್ಯಾಂಡ್ ಹಸ್ಗಳು ಅಂತ ಈಗ ಅವಲ್ಲ ಅಂಥವು ಬರ್ಬೋದು ಅಂತ ಹೇಳ್ತಾವ್ರೆ. ಸಮಯ ಬಂದಾಗ ನೋಡೋಣ, ಕೊಡ್ತೀನಿ ಅಂತ ಹೇಳೋರು ಡಾಕ್ಟ್ರು. 16 ಕೊಡಿಸ್ತಾನ, ಇಲ್ಲ ಗಿರ್ಲ್ಯಾಂಡೇ ಬಂದು ಸಿಕ್ಕಿದ್ರೆ ಸಮಯನ 15 ಕೊಡ್ತೀನಿ ಅಂತ ಹೇಳಿದ್ರೆ, ನಾನು ಬೇಡ HFನೇ ಕೊಡಿಯೋಣ ಅಂತ ಹೇಳಿದ್ದೀನಿ. ನೋಡೋಣ ಯಾವ್ದು ಆಯ್ತದೆ ಅದು. ಒಟ್ಟಿನಲ್ಲಿ 1-2-3 ಕರುಗಳು ತಗೋಬೇಕು ಇವತ್ತು ರೊಟ್ಟಲ್ಲಿ, ಆಗ ಸರಿ ಆಯ್ತದೆ. ಹಾಲು ಕರೆದಾಯ್ತು. ನಮ್ಮ ಪೂರ್ಣಿ ಒಬ್ಬಳು ಹಾಲು ಕರ್ಕೊಂಡ್ರೆ ಅರ್ಧ ಹಾಲು ಕರೆದಂಗೆ ಆಯ್ತದೆ. ಸ್ವಲ್ಪ ಜಾಸ್ತಿ ಹಾಲು ಕೊಡಿದ್ರೆ ಅವಳೆಯ ಇನ್ನು ಎಲ್ಲವಕ್ಕೂ ಈಗ ಸದ್ಯಕ್ಕೆ. ಇನ್ನು ಈಗ ನಮ್ಮ ಕುಳ್ಳಿ ಕರು ಹಾಕಿ ಇವತ್ತಿಗೆ 7-8 ದಿವಸ ಆಯ್ತು ಅಷ್ಟೇ ಅಲ್ವಾ. ಅವಳನ್ನ ಹಾಲು ಕರ್ಕೊಳ್ಳೋದು ನನಗೇನು ಅಷ್ಟು ಕಷ್ಟ ಅನ್ಸೋದಿಲ್ಲ. ನಮ್ಮ ಹತ್ರ ಈ ಚಿಕ್ಕೊಂಡು ಹೋಯ್ತಾ ಇರ್ತಾಳೆ ಇವಳು, ಒಂತ ನಿಂತಿತ್ತಾ ನಿಲ್ಲಕ್ಕಿಲ್ಲ. ಸುಮ್ಮನೆ ಹತ್ತಿಂದ ಚಿಕ್ಕೊಂಡು ಹೋಯ್ತಾಳೆ. ನಾನು ಎಷ್ಟೇ ಬೇಗ ಹಾಲು ಕರ್ಕೊಳಕೋರು ನೋಡಿ ಫುಲ್ ಕತ್ಲೆ ಆಗೇ ಹೋಯ್ತು, 7 ಗಂಟೆ ಆಗೇ ಹೋಯ್ತು. ಇದೊಂದು ಹಸುನಲ್ಲಿ ಲಾಸ್ಟ್ಗೆ ಹಾಲು ಕರ್ಕೊಂಡು ಡೈರಿಗೆ ಹೋಗ್ಬೇಕು, ಟೈಮ್ ಆಗ್ಬಿಡ್ತು. ಡೈರಿಗೆ ಹೋಗಿ ಬಂದು ಕರುಗಳಿಗೆ ಒಂಚೂರು ಹಾಲು ಕುಡಿಸ್ಬಿಡ್ಬೇಕು. ಡೈರಿಗೆ ಹೋಗಿ ಬಂದ ತಕ್ಷಣ ಕರುಗಳಿಗೆ ಮುಂಚೆನೇ ಬಿಸಿಯಾಗಿದ್ದಾಗಲೇ ಹಾಲು ಕುಡಿಸೋರು ಒಳ್ಳೆಯದು. ಹಾಗಾಗಿ ನಾನು ಡೈರಿಗೆ ಹೋಗೋದಕ್ಕಿಂತ ಫಸ್ಟು ಕರುಗಳಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಡೈರಿಗೆ ಹೋಗ್ತೀನಿ ಡೈಲಿ. ಇವತ್ತೊಂದು ಸ್ವಲ್ಪ ಲೇಟಾಗಿತ್ತು ಅಂದ್ಬಿಟ್ಟು ಕರುಗಳಿಗೂ ಹಾಲು ನಾನು ಕುಡ್ಸೋಕೆ ಹೋಗಲಿಲ್ಲ. ಅಮ್ಮಂಗೆ ಹೇಳ್ಬಿಟ್ಟು ಹಾಲು ಕುಡಿಸ್ಬಿಡಿ ಇಬ್ಬರು. ನನ್ನ ತಮ್ಮ ಬೇರೆ ಊರಿಂದ ಬಂದಿದ್ದ, ಅವನು ಬೆಂಗಳೂರಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಾನೆ, ಅವನು ಬಂದಿದ್ದ. ಇಬ್ಬರು ಸೇರ್ಕೊಂಡು ಕುಡಿಸ್ಕೊಂಬಿಡಿ ಅಂದ್ಬಿಟ್ಟು ಇವತ್ತೆಲ್ಲ ಪೂರ್ತಿ ವೀಡಿಯೋ ಅವನದೇ ವೀಡಿಯೋ ಎಲ್ಲ ಮಾಡ್ಕೊಂಡಿರೋ. ಹಂಗಾಗಿ ಇವತ್ತು ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಆಯಿತು, ಇಲ್ಲಾಂದರೆ ವೀಡಿಯೋನೂ ಮಾಡ್ತಾಯಿರಲಿಲ್ಲ. ಅವನು ನಾನು ಮಾಡೋಕ್ಕಿಲ್ಲ ಅಂತ ನಾನು ಮಾಡ್ಕೊಳಪ್ಪ ಅಂತ ಅಂದ್ಬಿಟ್ಟು ಅಂತೂ ಮಾಡಿಸ್ಕೊಂಡೆ. ಹೆಂಗೋ ಹಾಲು ಕರ್ಕೊಳ್ಳೋನಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು. ಇವತ್ತು ಸಿಕ್ಕಾಬಟ್ಟೆ ಟೈಮ್ ಲೇಟಾಗೇ ಹೋಯಿತು. ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹಾಲು ಕರೆಯೋ ಟೈಮಲ್ಲಿ ಇಷ್ಟಪಡೋಕ್ಕಿಲ್ಲ, ಟೈಮ್ ಆಗ್ಬಿಡ್ತದೆ ಅಂದ್ಬಿಟ್ಟು. ಇಲ್ಲ ಅಂದರೆ ವೀಡಿಯೋಸ್ ಮಾಡವೇ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದರೆ ಇಲ್ಲ, ಅದೇ ಉದ್ದೇಶಕ್ಕೆ ಆಯ್ತದೆ.
ಒಂದು ದಿನಕ್ಕೆ ಎಷ್ಟು ಹಾಲು ಆಗ್ತದೆ ಅಂತಲೂ ಕೇಳ್ತಾಯಿದ್ರಿ. ಎಷ್ಟು ಹಾಲು ಆಗ್ತದೆ ಅಂತ ಫೋಟೋ ಪ್ರೂಫ್ ಸಮೇತನೇ ಹಾಕ್ತೀನಿ, ನೋಡ್ಕೊಳ್ಳಿ. ಡೈರಿಗೆ ಹೋಗಿ ಬಂದು ಕರುಗಳಿಗೆಲ್ಲ ಹಾಲು ಕುಡಿಸಾಯ್ತು. ಆಲೆ 8:45 ಆಗಿತ್ತು. ಮುಂಚೆನೇ ತಿಂಡಿ ಕೊಡೋಕ್ಕಾಗಿರ್ಲಿಲ್ವಲ್ಲ ಹಸುಗಳಿಗೆ. ಈಗ ತಿಂಡಿ ಮಡಿಕೋತಾ ಇದ್ದೀವಿ. ತಿಂಡಿ ಜೋಳದ ನುಚ್ಚು ಫೀಡು ಒಂದು ಸ್ವಲ್ಪ ಹಾಕ್ಕೊಂಡು ಮೋಟ್ರ್ ಆನ್ ಮಾಡ್ಕೊಂಡು ನೀರು ಬಿಟ್ಕೊಂಡು ಒಂದು ಸ್ವಲ್ಪ ಹಸ್ಕೊಳ್ಗೆಲ್ಲವ ತಿಂಡಿ ಮಾಡೋಗ್ಬಿಟ್ರೆ ನೈಟು ವೀಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ನಾನೇ ಮಾಡ್ತಾಯಿರೋದು ವೀಡಿಯೋ. ಅಷ್ಟು ಕ್ಲಾರಿಟಿ ಚೆನ್ನಾಗಿ ಬಂದಿಲ್ಲ. ಒಂದು ಸ್ವಲ್ಪ ನೈಟು ಅಷ್ಟೇನು ಕ್ಲಾರಿಟಿ ಬರ್ತಾಯಿಲ್ಲ ನನ್ನ ಮೊಬೈಲಲ್ಲಿ. ಹಾಗಾಗಿ ಅಷ್ಟು ನೀಟಾಗಿ ಮಾಡ್ತಾಯಿಲ್ಲ. ಒಂದು ಒಳ್ಳೆಯದೊಂದು ಮೊಬೈಲ್ ತಗೊಂಡು ವೀಡಿಯೋ ಮಾಡ್ತೀನಿ ಮುಂದೆ. ಚೆನ್ನಾಗಿರೋ ಒಳ್ಳೊಳ್ಳೆ ವೀಡಿಯೋಸ್ನ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ವೀಡಿಯೋಸ್ನೂ ಕೂಡ ನಾನು ಅನುಕೂಲ, ನಮ್ಮಿಂದ ಒಬ್ರಿಗೆ ಅನುಕೂಲ ಆಗಬೇಕು. ವೀಡಿಯೋ ನೋಡೋರಿಂದ ಕಮೆಂಟ್ ಮೂಲಕ ನಮಗೂ ಸ್ವಲ್ಪ ಮಾಹಿತಿ, ನನಗೆ ಗೊತ್ತಿರೋದಂಥ ಮಾಹಿತಿ ಸಿಗಬೇಕು ಅಂತ ವೀಡಿಯೋಸ್ನೇ ಮಾಡೋದು. ಥ್ಯಾಂಕ್ ಯು. ಇದೇ ರೀತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ನಮ್ಮ ಕರ್ನಾಟಕ ಯೂಟ್ಯೂಬರ್ಸ್, ಕನ್ನಡ ಯೂಟ್ಯೂಬರ್ಸ್ ಪ್ರತಿಯೊಬ್ರಿಗೂ ಸಪೋರ್ಟ್ ಸಿಗಲಿ ಅಷ್ಟೇ. ಅವ್ರಿಗೆ ರೈತರಿಗೆ ಮತ್ತು ಅವ್ರಿಗೆ ಅಂತ ಕೇಳಲ್ಲ, ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬರ್ಸ್ಗೆ ಪ್ರತಿಯೊಬ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋಸ್ನ ಇದೇ ರೀತಿ ನೋಡ್ತಾಯಿರಿ. ಶುಭರಾತ್ರಿ. ಗುಡ್ ನೈಟ್.